ಚನ್ನಪಟ್ಟಣದಲ್ಲಿ ಇವಿಎಂ ಮತ ಎಣಿಕೆ ಆರಂಭ ಆಗಿದೆ. ಅಂಚೆ ಮತ ಎಣಿಕೆ ಮುಗಿತು. ಅಂಚೆ ಮತ ಎಣಿಕೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಮುನ್ನಡೆ ಅಂತ ಗೊತ್ತಾಗ್ತಾ ಇದೆ. ಅಂಚೆ ಮತಗಳ ಎಣಿಕೆ ಹೊರತಾಗಿ ಈಗ ಇವಿಎಂ ಮತ, ಇದು ಅಸಲಿ ಆಟ ಈಗ ಶುರು. ಅಂಚೆ ಮತ ಎಣಿಕೆ ಏನಿದ್ರು ಟ್ರಯಲ್ ಅಷ್ಟೇ. ಈಗ ಅಸಲಿ ಆಟ ಶುರುವಾಗ್ತಾ ಹೋಗ್ತದೆ. ಅಭ್ಯರ್ಥಿಗಳ ಏಳು ಬೀಳು ಹಾವು ಏಣಿ ಆಟ, ಲೆಕ್ಕಾಚಾರಗಳು ಈಗ ಶುರುವಾಗ್ತಾ ಹೋಗ್ತವೆ. ಚನ್ನಪಟ್ಟಣದಲ್ಲಿ ಇವಿಎಂ ಮತ ಎಣಿಕೆ ಈಗ ಆರಂಭ ಆಗಿದೆ. ಒಂದ್ ಕಡೆ ಅಂಚೆ ಮತಗಳಲ್ಲಿ ಕುಮಾರಸ್ವಾಮಿ ಮಗ ನಿಖಿಲ್ ಕುಮಾರಸ್ವಾಮಿ ಅವರು ಮುನ್ನಡೆ ಅಂತ ಇಲ್ಲಿ ಗೊತ್ತಾಗ್ತಾ ಇದೆ. ಚನ್ನಪಟ್ಟಣಕ್ಕಾಗಿ ಸಾಕಷ್ಟು ಫೈಟ್ ನಡೆದಿತ್ತು. ಇನ್ನು ಜಾರ್ಖಂಡ್ನಲ್ಲಿ ಬಿಜೆಪಿ ಮುನ್ನಡೆ ಅನ್ನುವಂತಹ ಅಪ್ಡೇಟ್ಸ್ ಈಗ ಸಿಗ್ತಾ ಇದೆ. ಬಿಜೆಪಿ 24 ಕ್ಷೇತ್ರದಲ್ಲಿ ಮುನ್ನಡೆ, ಕಾಂಗ್ರೆಸ್ 14 ಕ್ಷೇತ್ರ. 41 ಕ್ಷೇತ್ರದಲ್ಲಿ ಯಾರು ಗೆಲ್ತಾರೆ ಅವರು ವಿನ್ ಆದ ಲೆಕ್ಕನೆ. ಯಾಕಂದ್ರೆ 41 ಮ್ಯಾಜಿಕ್ ನಂಬರ್ ರೀಚ್ ಆಗ್ಲಿಕ್ಕೆ 41 ಬೇಕು. ಒಟ್ಟು ಇರದೆ 81 ವಿಧಾನಸಭಾ ಕ್ಷೇತ್ರ ಜಾರ್ಖಂಡ್ನಲ್ಲಿ. ಅದರಲ್ಲಿ 24 ಕ್ಷೇತ್ರದಲ್ಲಿ ಆಲ್ರೆಡಿ ಬಿಜೆಪಿ ಮುನ್ನಡೆಯಲ್ಲಿದೆ. 24 ಕ್ಷೇತ್ರ ಜಾರ್ಖಂಡ್ನಲ್ಲಿ ಮುನ್ನಡೆ ಇದೆ. ಕಾಂಗ್ರೆಸ್ 14 ಕ್ಷೇತ್ರ ಅಂದ್ರೆ 10 ಕ್ಷೇತ್ರದಲ್ಲಿ ಡಿಫರೆನ್ಸ್ ಇದೆ. ಮಹಾರಾಷ್ಟ್ರದಲ್ಲಿ ಮಹಾಯುತಿ ಮುನ್ನಡೆ, 64 ಕ್ಷೇತ್ರದಲ್ಲಿ ಬಿಜೆಪಿಗೆ ಮುನ್ನಡೆ ಅನ್ನುವಂತಹ ಲೇಟೆಸ್ಟ್ ಅಪ್ಡೇಟ್ಸ್ ಈಗ ಸಿಗ್ತಾ ಇದೆ. ಮಹಾರಾಷ್ಟ್ರದಲ್ಲಿ ಮಹಾಯುತಿ ಅರ್ಥಾತ್ ಬಿಜೆಪಿ 64 ಕ್ಷೇತ್ರ, 64 ಕ್ಷೇತ್ರದಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಬಿಜೆಪಿ ಮಹಾಯುತಿ. 64 ಕ್ಷೇತ್ರದಲ್ಲಿ ಬಿಜೆಪಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ. ಬಿಜೆಪಿ ಏಕಾಂಗಿಯಾಗಿ 149 ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿತ್ತು. ಕಾಂಗ್ರೆಸ್ ಏಕಾಂಗಿಯಾಗಿ 101 ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿತ್ತು. ಈಗ ಅದು 53 ಕ್ಷೇತ್ರದಲ್ಲಿ ಮುನ್ನಡೆ ಅಂತ ಇಲ್ಲಿ ಗೊತ್ತಾಗ್ತಾ ಇದೆ. 64 ಕ್ಷೇತ್ರದಲ್ಲಿ ಬಿಜೆಪಿ ಮುನ್ನಡೆಯನ್ನು ಕಾಯ್ದುಕೊಂಡು ಈ ಸಲ ಮತ್ತೊಮ್ಮೆ ಜಾಕ್ಪಾಟ್ ಹೊಡೆಯುತ್ತಾ ಮಹಾರಾಷ್ಟ್ರ. ಅತ್ಯಂತ ಶ್ರೀಮಂತ ರಾಜ್ಯ ಅಂತ ಈಗಾಗಲೇ ಹೇಳಿದ್ದೀವಿ. ಮಹಾರಾಷ್ಟ್ರದ ಚುಕ್ಕಾಣಿಯನ್ನು ಹಿಡಿಲಿಕ್ಕೆ ಒಂದು ಕಡೆ ಮಹಾಯುತಿ, ಮತ್ತೊಮ್ಮೆ ಚುಕ್ಕಾಣಿಯನ್ನು ಹಿಡಿಲಿಕ್ಕೆ ಮಹಾಯುತಿ, ಕಳೆದುಕೊಂಡಿರುವ ಅಧಿಕಾರವನ್ನ ಮತ್ತೆ ಮರಳಿ ಪಡಿಲಿಕ್ಕೆ ಮಹಾ ಅಗಾಡಿ ಪ್ರಯತ್ನ ಮಾಡ್ತಾ ಇದೆ. ಮಹಾರಾಷ್ಟ್ರದಲ್ಲಿ ಜಿದ್ದಾಜಿದ್ದಿನ ಪೈಪೋಟಿ ನಡೀತಾ ಇದೆ. ಮಹಾಯುತಿ ವರ್ಸಸ್ ಮಹಾ ಅಗಾಡಿ. ಮಹಾಯುತಿ ಮಹಾ ಅಗಾಡಿ ಮಧ್ಯೆ ಹಾವು ಏಣಿ ಆಟ ಆಗ್ತಾ ಇದೆ. ಶರದ್ ಪವಾರ್ ಗೇಮ್ ಚೇಂಜರ್. ಶರದ್ ಪವಾರ್ ಈ ಸಲ ಏನಾದ್ರು ಬೇರೆ ರೀತಿಯಾದ ಪ್ಲಾನ್ ಮಾಡ್ತಾರಾ? ಮಹಾಯುತಿ ಮಹಾ ಅಗಾಡಿ ಮಧ್ಯೆ ಹಾವು ಏಣಿ ಆಟ ನಡೀತಾ ಇದೆ. ಆಲ್ರೆಡಿ ತಮ್ಮ ಶಾಸಕರನ್ನ ಹಿಡಿದಿಟ್ಕೊಳ್ಳಲಿಕ್ಕೆ ಎಲ್ಲ ರೀತಿಯಾದಂತಹ ಪ್ರಯತ್ನಗಳನ್ನ ಮಹಾ ಅಗಾಡಿಯ ಬಣ ಒಂದು ಕಡೆ ನೋಡ್ತಾ ಇದೆ. ಏನಾದ್ರೂ ಕುದುರೆ ವ್ಯಾಪಾರ ಆಗ್ತದಾ, ಆಪರೇಷನ್ ಏನಾದ್ರೂ ಆಗ್ತದಾ? ಅದು ಮಹಾಯುತಿಗೂ ಕೂಡ ಆ ಒಂದು ಆತಂಕ ಇದೆ, ಮಹಾ ಅಗಾಡಿಗೂ ಕೂಡ ಇದೆ. ಇನ್ನು ಮಹಾಯುತಿ ಮಹಾ ಅಗಾಡಿ ಮಧ್ಯೆ ಹಾವು ಏಣಿ ಆಟ ಬಲವಾಗಿ ನಡೀತಾ ಇದೆ. ಮಹಾರಾಷ್ಟ್ರದಲ್ಲಿ ಅಜಿತ್ ಪವಾರ್ ಮುನ್ನಡೆ ನೋಡಿ. ಒಂದು 2 ನಿಮಿಷದ ಹಿಂದೆ ಹಿನ್ನಡೆ ಅಂತ ಬರ್ತಾ ಇತ್ತು. ಸಾಬರಮತಿ ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಅಜಿತ್ ಪವಾರ್ ಕಾಯ್ದುಕೊಂಡಿದ್ದಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಅಜಿತ್ ಪವಾರ್ ಈಗ ಸಾಬರಮತಿ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದ್ರು. ಮುನ್ನಡೆ ಅನ್ನುವಂತಹ ಅಪ್ಡೇಟ್ ಈಗ ಸಿಗ್ತಾ ಇದೆ. ಅಜಿತ್ ಪವಾರ್ ಎನ್ಸಿಪಿ ಬಣದ ಲೀಡರ್. ಎನ್ಸಿಪಿ ಬಹಳ ಮುಖ್ಯ ಆಗ್ತಾ ಇದೆ ಮಹಾಯುತಿಗೆ. ಮಹಾಯುತಿಯಲ್ಲಿ ಗುರುತಿಸಿಕೊಂಡಿರುವಂತಹ ಅಜಿತ್ ಪವಾರ್ ಈಗ ಮಹಾರಾಷ್ಟ್ರದಲ್ಲಿ ಮುನ್ನಡೆ ಅನ್ನುವಂತಹ ಅಪ್ಡೇಟ್ ಈಗ ಸಿಗ್ತಾ ಇದೆ. ಸಾಬರಮತಿ ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಅಜಿತ್ ಪವಾರ್ ಸಾಧಿಸಿದ್ದಾರೆ. ಇದು ಸಾಬರಮತಿ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದ್ರು. ಆರಂಭಿಕ ಹಂತದಲ್ಲಿ ಅವರಿಗೆ ಹಿನ್ನಡೆ ಇತ್ತು, ಆದರೆ ಈಗ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಅಜಿತ್ ಪವಾರ್. ಇದೇ ರಾಜಕೀಯನೇ ಹಾಗೆ, ಅದಕ್ಕೇನೆ ಹಾವು ಏಣಿ ಆಟ ಅಂತ ನಾವು ಹೇಳೋದು. ಈ ಕೆಳಗಿದ್ದವರು ಸ್ವಲ್ಪ ಹೊತ್ತಿಗೆ ಮೇಲೆ ಹೋಗ್ಬೋದು, ಮೇಲಿದ್ದವರು ಕೆಳಗಡೆ ಬರ್ಬೋದು. ಒಂದೊಂದು ಹೋಟೆಲ್ಲೂ ಕೂಡ ವ್ಯತ್ಯಾಸಗಳಾಗ್ಬೋದು. ಸಂಡೂರಿನಲ್ಲಿ ಅನ್ನಪೂರ್ಣ ತುಕಾರಾಂ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ, ಭರವಸೆಯನ್ನ ಮೂಡಿಸಿರುವಂತಹ ಅಭ್ಯರ್ಥಿ, 4 ಬಾರಿ ಶಾಸಕರಾಗಿದ್ದಂತಹ ತುಕಾರಾಂ ಅವರ ಪತ್ನಿ ಅನ್ನಪೂರ್ಣ ತುಕಾರಾಂ 4 ಬಾರಿ ಶಾಸಕರಾಗಿ
ಈಗ ಸಂಸದರಾಗಿರುವಂತಹ ಈ ತುಕಾರಾಂ ಪತ್ನಿ ಅನ್ನಪೂರ್ಣ ತುಕಾರಾಂ ಸಂಡೂರಿನ ರಾಜಕೀಯ ಇತಿಹಾಸದಲ್ಲಿ, ಸಂಡೂರಿನ ವಿಧಾನಸಭಾ ಕ್ಷೇತ್ರದ ಇತಿಹಾಸದಲ್ಲೇ ಇದುವರೆಗೂ ಕೂಡ ಮಹಿಳಾ ಅಭ್ಯರ್ಥಿ ಗೆದ್ದಿರುವ ಇತಿಹಾಸ ಇಲ್ಲ. ಈ ಬಾರಿ ಏನಾದರೂ ಗೆಲ್ತಾರ ಅನ್ನಪೂರ್ಣ? ಮೊದಲ ಸುತ್ತಿನಲ್ಲಿ 2586 ಮತ ಗಳಿಸಿದ ಕಾಂಗ್ರೆಸ್ ಅಭ್ಯರ್ಥಿ ಸಂಡೂರಿನಲ್ಲಿ. ಇನ್ನು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ಸಾಕಷ್ಟು ರಂಗೇರ್ತಾ ಇರುವಂತಹ ವಿಧಾನಸಭಾ ಕ್ಷೇತ್ರ. ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಸಿಪಿ ಯೋಗೀಶ್ವರ್ ಕಾಂಗ್ರೆಸ್ ಅಭ್ಯರ್ಥಿ ಮುನ್ನಡೆ ಅನ್ನುವಂಥ ಅಪ್ಡೇಟ್ ಈಗ ಸಿಗ್ತಾ ಇದೆ. ಇವಿಎಂ ಮತ ಎಣಿಕೆಯಲ್ಲೂ ಕೂಡ ಅನ್ನಪೂರ್ಣ ತುಕಾರಾಂ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. 2586 ಮತ ಗಳಿಸಿದ ಕಾಂಗ್ರೆಸ್ ಅಭ್ಯರ್ಥಿ ಅಂತ ಇಲ್ಲಿ ಗೊತ್ತಾಗ್ತಾ ಇದೆ. ಎಲ್ಲರ ಚಿತ್ತ ಚನ್ನಪಟ್ಟಣದತ್ತ ಇವತ್ತು. ಚನ್ನಪಟ್ಟಣ ಸಾಕಷ್ಟು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ ಡಿ ಕೆ ಶಿವಕುಮಾರ್ ಮತ್ತು ಕುಮಾರಸ್ವಾಮಿ. ಕಾಂಗ್ರೆಸ್ ಅಭ್ಯರ್ಥಿ ಅನ್ನಪೂರ್ಣ ತುಕಾರಾಂ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಇವಿಎಂ ಮತ ಎಣಿಕೆಯಲ್ಲೂ ಅನ್ನಪೂರ್ಣಗೆ ಮುನ್ನಡೆ ಅಂತ ಗೊತ್ತಾಗ್ತಾ ಇದೆ. ಮೊದಲ ಸುತ್ತಿನಲ್ಲಿ 2586 ಮತ ಗಳಿಸಿದೆ ಕಾಂಗ್ರೆಸ್ ಅಭ್ಯರ್ಥಿ ಅನ್ನಪೂರ್ಣ ತುಕಾರಾಂ. ಒಂದು ಕಡೆ ಸಂತೋಷ್ ಲಾಡ್ ಅವರ ಒಂದು ಕಾರ್ಯವೈಖರಿ, ಕ್ಷೇತ್ರದಲ್ಲಿ ಹಿಡ್ಕೊಂಡಿರುವಂತಹ ಹೋಲ್ಡ್, ಇನ್ನೊಂದು ಕಡೆ ಈ ತುಕಾರಾಂ ಅವರ ಪ್ರಾಬಲ್ಯ. ಸಂತೋಷ್ ಲಾಡ್ ಮತ್ತೆ ಈ ತುಕಾರಾಂ ಇಬ್ಬರ ಒಂದು ಸಪೋರ್ಟ್ನಿಂದ ಅನ್ನಪೂರ್ಣ ತುಕಾರಾಂ ಈ ಸಲ ಜಾಕ್ಪಾಟ್ ಹೊಡಿತಾರ? ಜನಾರ್ದನ್ ರೆಡ್ಡಿ ಎಂಟ್ರಿ ಕೊಟ್ಟರು ಕೂಡ ಎಲ್ಲೋ ಒಂದ್ ಕಡೆ ಬಂಗಾರು ಹನುಮಂತಗೆ ಆ ಬೆಂಬಲ ಸಿಗ್ಲಿಲ್ವಾ? ಚನ್ನಪಟ್ಟಣದಲ್ಲಿ ಸಿಪಿ ಯೋಗೀಶ್ವರ್ ಮುನ್ನಡೆ ಅನ್ನುವಂತಹ ಅಪ್ಡೇಟ್ ಈಗ ಸಿಗ್ತಾ ಇದೆ. ನಿಖಿಲ್ ಮತ್ತು ಯೋಗೀಶ್ವರ್ ಮಧ್ಯೆ ಜಿದ್ದಿ ಫೈಟ್ ನಡೀತಾ ಇದೆ. ಅಂಚೆ ಮತ ಎಣಿಕೆ ಪ್ರಕ್ರಿಯೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಮುನ್ನಡೆಯನ್ನು ಕಾಯ್ದುಕೊಂಡಿದ್ರು. ಈಗ ಯೋಗೀಶ್ವರ್ ಮುನ್ನಡೆ ಅನ್ನುವಂತಹ ಅಪ್ಡೇಟ್ ಈಗ ಸಿಗ್ತಾ ಇದೆ. ಎನ್ಡಿಎ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ, ಕಾಂಗ್ರೆಸ್ ಅಭ್ಯರ್ಥಿ ಸಿಪಿ ಯೋಗೀಶ್ವರ್ ಮಧ್ಯೆ ಜಿದ್ದಿನ ಫೈಟ್. ದೇಶದ ಗಮನ ಸೆಳೆದಿರುವಂತಹ ಚನ್ನಪಟ್ಟಣದಲ್ಲಿ ಸಿಪಿ ಯೋಗೀಶ್ವರ್ ಮುನ್ನಡೆ, ಪ್ರಾಥಮಿಕ ಹಂತದಲ್ಲಿ ಈಗ ಮುನ್ನಡೆ ಅಂತ ಇಲ್ಲಿ ಗೊತ್ತಾಗ್ತಾ ಇದೆ. ಎನ್ಡಿಎ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ವರ್ಸಸ್ ಕಾಂಗ್ರೆಸ್ ಅಭ್ಯರ್ಥಿ ಸಿಪಿ ಯೋಗೀಶ್ವರ್. ಬೇರೆ ಬೇರೆ ಕಾರಣಕ್ಕೆ ಚನ್ನಪಟ್ಟಣ ಸಾಕಷ್ಟು ಕುತೂಹಲ ಕೆರಳಿಸ್ತಾ ಇರ್ತದೆ. ಬರೀ ಗೊಂಬೆಗಳಿಗೆ ಅಷ್ಟೇ ಅಲ್ಲ ಚನ್ನಪಟ್ಟಣ ಫೇಮಸ್, ಚುನಾವಣೆ ವಿಚಾರದಲ್ಲೂ ಕೂಡ ಚನ್ನಪಟ್ಟಣ ಸಾಕಷ್ಟು ಕುತೂಹಲ ಕೆರಳಿಸ್ತಾ ಇರ್ತದೆ. ನಿಖಿಲ್ ಮತ್ತು ಯೋಗೀಶ್ವರ್ ಮಧ್ಯೆ ಏರ್ಪಟ್ಟಿರುವಂತಹ ಸ್ಪರ್ಧೆ ಇದು. ಈ ಸ್ಪರ್ಧೆಯಲ್ಲಿ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅನ್ನುವಂತಹ ಲೆಕ್ಕಾಚಾರಗಳು ಕೂಡ ನಡೀತಾ ಇದ್ದಾವೆ. ಸಾಕಷ್ಟು ಸರ್ವೆಗಳು ಎನ್ಡಿಎ ಅಭ್ಯರ್ಥಿನೇ ಗೆಲ್ತಾರೆ ಅಂತ ಇಲ್ಲಿ ಗೊತ್ತಾಗ್ತಾ ಇದೆ. ಮಹಾರಾಷ್ಟ್ರದಲ್ಲಿ ಕ್ಷಣಕ್ಕೂ ಹಾವು ಏಣಿ ಆಟ ನಡೀತಾ ಇದೆ. ಬಿಜೆಪಿ 86, ಕಾಂಗ್ರೆಸ್ 72, ಇತರೆ 6. ಇಲ್ಲಿ ಕಾಂಗ್ರೆಸ್ ಸ್ವಲ್ಪ ಗೈನ್ ಆದಂತೆ ಕಾಣಿಸ್ತಾ ಇದೆ. ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ ಸ್ವಲ್ಪ ಗೈನ್ ಆಗಿದೆ. ಬಿಜೆಪಿ 86, ಕಾಂಗ್ರೆಸ್ 72, ಇತರೆ 6 ಕ್ಷೇತ್ರದಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ. ಮಹಾಯುತಿ ವರ್ಸಸ್ ಮಹಾ ಅಗಾಡಿ. ಎನ್ಡಿಎ ನೇತೃತ್ವದ ಮಹಾಯುತಿ, ಐಎನ್ಡಿಎ ನೇತೃತ್ವದ ಮಹಾ ಅಗಾಡಿ. ಮಹಾರಾಷ್ಟ್ರದ ಚುಕ್ಕಾಣಿ ಯಾರು ಹಿಡಿತಾರೆ ಈ ಸಲ? ಮಹಾಯುತಿನ ಅಧಿಕಾರವನ್ನು ಹಿಡಿಯುತ್ತಾ ಅಥವಾ ಮಹಾ ಅಗಾಡಿನ? ಜಾರ್ಖಂಡ್ನಲ್ಲೂ ಕೂಡ ಬಿಜೆಪಿ ಮುನ್ನಡೆ ಅಂತ ಗೊತ್ತಾಗ್ತಾ ಇದೆ. ಬಿಜೆಪಿ 29, ಕಾಂಗ್ರೆಸ್ 26 ಕ್ಷೇತ್ರ. 3 ಕ್ಷೇತ್ರ ವ್ಯತ್ಯಾಸಗಳಿರೋದು ಜಾರ್ಖಂಡ್ನಲ್ಲಿ ಬಿಜೆಪಿ ಮುನ್ನಡೆ ಅನ್ನುವಂಥ ಅಪ್ಡೇಟ್ ಈಗ ಸಿಗ್ತಾ ಇದೆ. ಒಟ್ಟು 29 ಕ್ಷೇತ್ರ ಜಾರ್ಖಂಡ್ನಲ್ಲಿ ಈಗ ಬಿಜೆಪಿ ಮುನ್ನಡೆಯಲ್ಲಿ ಇರುವಂಥದ್ದು. ಒಟ್ಟು 41 ವಿಧಾನಸಭಾ ಕ್ಷೇತ್ರದಲ್ಲಿ ಯಾರು ಜಾಕ್ಪಾಟ್ ಹೊಡಿತಾರೆ, ಯಾರು ಮ್ಯಾಜಿಕ್ ನಂಬರ್ ಕ್ರಾಸ್ ಮಾಡ್ತಾರೆ, ಅವರು ಇನ್ನಾದ ಲೆಕ್ಕನೆ. ವಿನ್ ಆಗಲಿಕ್ಕೆ 41 ಕ್ಷೇತ್ರದಲ್ಲಿ ಗೆಲ್ಲಲೇಬೇಕು, ಯಾವುದೇ ಪಕ್ಷ ಆದರೂ ಕೂಡ. ಸದ್ಯಕ್ಕೆ ಈಗ ಸ್ಥಳೀಯ ಪಕ್ಷ JMM ಮತ್ತು ಕಾಂಗ್ರೆಸ್ ಮತ್ತು RJD ಈಗ ಮೈತ್ರಿ ಮಾಡಿಕೊಂಡಿದೆ.